ಈ ವಿಡಿಯೋದಲ್ಲಿ ನಾನು ಒಂದು ಹೊಸ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದನ್ನು ಸಿಂಗಲ್ ಕಲರಲ್ಲೇ ಮಾಡ್ತಾ ಇದ್ದೀನಿ, ಫುಲ್ ಸ್ಯಾರಿ. ಹಾಗೆ ಇದಕ್ಕೆ ಟ್ಯಾಸಲ್ಸ್ ಅನ್ನೋದು ಬರಲ್ಲ, ಹಾಗೆ ಸಿಂಗಲ್ ಸ್ಟೆಪ್ಪಲ್ಲಿ ಇದನ್ನು ಮುಗಿಸ್ಬಿಡ್ಬೋದು. ಹಾಗೆ ಜಾಸ್ತಿ ಬೀಡ್ಸ್ ಕೂಡ ಇದಕ್ಕೆ ಬೇಕಾಗಲ್ಲ. ಈಗ ಆಲ್ರೆಡಿ ನಾಟ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಕ್ಲಾತ್ಗೆ. ನಾಟ್ ಆದಮೇಲೆ 2 ಚೈನ್ ಹಾಕೋಬೇಕು. ಈ 2 ಚೈನ್ ಅನ್ನೋದು 1 ಡಬಲ್ ಕ್ರೋಶೆ ಥರ ಕನ್ಸಿಡರ್ ಮಾಡ್ಕೋಬೇಕು. ಹಾಗೆ ಇದ್ರ ಪಕ್ಕದಲ್ಲೇ ಇನ್ನೆರಡು ಡಬಲ್ ಕ್ರೋಶೆನ ಹಾಕೋಬೇಕು. 1 and 2. ಸೊ ಇವಾಗ ಟೋಟಲ್ 3 ಡಬಲ್ ಕ್ರೋಶೇಸ್ ಆಯಿತು. ಆಮೇಲೆ ನಾನು ಒಂದು ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ, ಈ ಥರ ರೌಂಡ್ ಬೀಡ್. ಇದನ್ನು ಯೂಸ್ ಮಾಡ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಬೋದು, ಬೀಡ್ಸ್ ಬೇಡ ಅನ್ನೋದಿದ್ರೆ. ನಾನು ಒಂದು ಬೀಡ್ ಹಾಕೋತಾ ಇದ್ದೀನಿ. ಇದಾದಮೇಲೆ ಮತ್ತೆ 3 ಡಬಲ್ ಕ್ರೋಶೇಸ್. ತ್ರೀ ಡಬಲ್ ಕ್ರೋಶೇಸ್ ಆದಮೇಲೆ 5 ಚೈನ್ ಹಾಕೋಬೇಕು. 1 2 3 4 5 ಚೈನ್ ಆದಮೇಲೆ ಕ್ಲಾತ್ನ ಟರ್ನ್ ಮಾಡಿಕೊಂಡು ಈ 2 ಚೈನ್ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಸಿಂಗಲ್ ಕ್ರೋಶೆಯಿಂದ ಇದನ್ನು ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕೋಬೇಕು. ಮತ್ತೆ ಟರ್ನ್ ಮಾಡಬೇಕು ಕ್ಲಾತ್ನ. ಟರ್ನ್ ಮಾಡ್ಕೊಂಡಾದ್ಮೇಲೆ 3 ಡಬಲ್ ಕ್ರೋಶೇಸ್ನ ಆ ಚೈನ್ ಬೇಸಲ್ಲಿ ಹಾಕೋಬೇಕು. 1 2 ಮತ್ತು 3. ಆಮೇಲೆ 2 ತ್ರಿಬಲ್ ಕ್ರೋಶೇಸ್ನ ಹಾಕೋಬೇಕು. 2 ಸಲ ದಾರ ಸುತ್ತಕೊಂಡು ಚೈನ್ ಬೇಸ್ಗೆ ಹೋಗಿ 2 ದಾರನೂ 1 ಮಾಡಬೇಕು. ಇನ್ನೊಂದು ಸಲ ಥ್ರೆಡ್ ಸುತ್ತಕೊಂಡು 2 ದಾರನೂ 1 ಮಾಡಬೇಕು. ಇನ್ನೊಂದು ಸಲ ಥ್ರೆಡ್ ಸುತ್ತಕೊಂಡು 2 ದಾರನೂ 1 ಮಾಡಬೇಕು. ಈ ಥರ ಇನ್ನೊಂದು ಸಲ ಮಾಡ್ಕೋಬೇಕು. ಇದಾದಮೇಲೆ ಒಂದು ಪೀಕೋ ಸ್ಟಿಚ್ ಮಾಡ್ಕೋಬೋದು ಮೇಲೆ ಟಾಪಲ್ಲಿ, ಅಥವಾ ಒಂದು ಬೀಡ್ ಕೂಡ ಅಟ್ಯಾಚ್ ಮಾಡ್ಕೋಬೋದು. ನಾನು ಒಂದಕ್ಕೆ ಬೀಡ್ ಹಾಕಿ ತೋರಿಸ್ತೀನಿ, ಇನ್ನೊಂದಕ್ಕೆ ಪೀಕೋ ಸ್ಟಿಚ್ ಹಾಕಿ ತೋರಿಸ್ತೀನಿ. ಫಸ್ಟ್ ಬೀಡ್ ಹಾಕೋತಾ ಇದ್ದೀನಿ. ಬೀಡ್ನ ಹಾಕ್ಕೊಂಡು ಬೀಡ್ ಆದಮೇಲೆ ಮತ್ತೆ 2 ತ್ರಿಬಲ್ ಕ್ರೋಶೇಸ್ ಹಾಕೋಬೇಕು. ಇದಾದಮೇಲೆ ಮತ್ತೆ 3 ಡಬಲ್ ಕ್ರೋಶೇಸ್. ಇದು ಹೇಗೆ ಅಂದರೆ ಫಸ್ಟಲ್ಲಿ 3 ಡಬಲ್ ಕ್ರೋಶೇಸ್ 2 ತ್ರಿಬಲ್ ಕ್ರೋಶೇಸ್ ಹಾಕ್ಕೊಂಡಿರ್ತೀರ. ಅದೇ ಥರ 2 ತ್ರಿಬಲ್ ಕ್ರೋಶೇಸ್ 3 ಡಬಲ್ ಕ್ರೋಶೇಸ್, ಈ ಥರ ಒಂಥರ ಆರ್ಚು ಟ್ರಯಾಂಗಲ್ ಥರ ಬರುತ್ತೆ. ಇದಾದಮೇಲೆ 2 ಚೈನ್ ಹಾಕೋಬೇಕು. 2 ಚೈನ್ನ ಸಿಂಗಲ್ ಕ್ರೋಶೆಯಲ್ಲಿ ಫಿಕ್ಸ್ ಮಾಡ್ಕೋಬೇಕು ಚೈನ್ ಬೇಸ್ಗೆ. ಇದಾದಮೇಲೆ ಮತ್ತೆ 2 ಚೈನ್ ಮಾಡಿಕೊಂಡು 1 ಡಬಲ್ ಕ್ರೋಶೆ ಡೈರೆಕ್ಟ್ ಕ್ಲಾತ್ಗೆ ಮಾಡ್ಕೋಬೇಕು. ಮತ್ತೆ 1 ಬೀಡ್ ಹಾಕೋತಾ ಇದ್ದೀನಿ. ಮತ್ತು ಇನ್ನೊಂದು ಡಬಲ್ ಕ್ರೋಶೆ. ಇದು ಟ್ಯಾಸಲ್ ಅಟ್ಯಾಚ್ ಮಾಡಲ್ಲ, ಅದಕ್ಕೆ ಈ ರೀತಿ ಮಾಡ್ಕೋತಾ ಇರೋದು. ಮತ್ತು 2 ಚೈನ್ ಹಾಕೋಬೇಕು. ಹಾಗೆ 3 ಡಬಲ್ ಕ್ರೋಶೇಸ್ನ ಹಾಕೋಬೇಕು ಡೈರೆಕ್ಟ್ ಕ್ಲಾತ್ಗೆ. ಮತ್ತು 1 ಬೀಡ್ ಹಾಕ್ಕೊಂಡು ಮತ್ತೆ 3 ಡಬಲ್ ಕ್ರೋಶೇಸ್. ಇದು ಹೈಟ್ ಎಲ್ಲ ಒಂದೇ ಥರ ಇರಬೇಕು ಫುಲ್ ಸ್ಯಾರಿಗೆ, ಅಂದರೆ ಗ್ಯಾಪ್ಸ್ ಬಿಡೋದೆಲ್ಲ ಒಂದೇ ಥರ ಇರಬೇಕು.
ಒಂದಕ್ಕೆ ಜಾಸ್ತಿ ಬಿಟ್ಟು ಒಂದಕ್ಕೆ ಕಮ್ಮಿ ಬಿಟ್ಟು ಈ ಥರ ಮಾಡಬಾರ್ದು. ಡಬಲ್ ಕ್ರೋಶೆ ಆದಮೇಲೆ 5 ಚೈನ್ಸ್. ಕ್ಲಾತ್ನ ಟರ್ನ್ ಮಾಡಿಕೊಂಡು ಫಸ್ಟ್ ಡಬಲ್ ಕ್ರೋಶೆ ಹಾಕಿರ್ತೀರಲ್ಲ ಅದಕ್ಕೆ ಫಿಕ್ಸ್ ಮಾಡ್ಕೋಬೇಕು ಈ ಚೈನ್ನ. ಇದಾದಮೇಲೆ 2 ಚೈನ್ ಹಾಕೋಬೇಕು, ಮತ್ತು ಟರ್ನ್ ಮಾಡಬೇಕು ಕ್ಲಾತ್ನ. 3 ಡಬಲ್ ಕ್ರೋಶೇಸ್ನ ಹಾಕೋಬೇಕು. ಮತ್ತು 2 ತ್ರಿಬಲ್ ಕ್ರೋಶೇಸ್. ಈಗ ನಾನು ಪೀಕೋ ಸ್ಟಿಚ್ ಮಾಡ್ತಾ ಇದ್ದೀನಿ. 3 ಚೈನ್ ಹಾಕೋಬೇಕು. 3 ಚೈನ್ ಹಾಕ್ಕೊಂಡು ಫಸ್ಟ್ ಚೈನ್ಗೆ 1 ಸಿಂಗಲ್ ಕ್ರೋಶೆ ಹಾಕೋಬೇಕು. ಇದು ಪೀಕೋ ಸ್ಟಿಚ್ ಆಗುತ್ತೆ. ಬೀಡ್ಸ್ ಬೇಡ ಅಂತಂದರೆ ಈ ರೀತಿ ಮಾಡ್ಕೋಬೋದು, ಅಥವಾ ಆಲ್ಟರ್ನೇಟಿವ್ ಆಗಿ ಕೂಡ ಇಟ್ಕೋಬೋದು. ಪೀಕೋ ಸ್ಟಿಚ್ ಆದಮೇಲೆ ಮತ್ತೆ 2 ತ್ರಿಬಲ್ ಕ್ರೋಶೇಸ್, ಆಮೇಲೆ 3 ಡಬಲ್ ಕ್ರೋಶೇಸ್, ಮತ್ತು 2 ಚೈನ್ನ ಹಾಕ್ಕೊಂಡು 1 ಸಿಂಗಲ್ ಕ್ರೋಶೆನ ಚೈನ್ ಬೇಸ್ಗೆ ಹಾಕೋಬೇಕು. ಇದಾದಮೇಲೆ ಮತ್ತೆ 2 ಚೈನ್, 1 ಡಬಲ್ ಕ್ರೋಶೆನ ಪಲ್ಲುಗೆ ಫಿಕ್ಸ್ ಮಾಡ್ಕೋಬೇಕು, ಮತ್ತು 1 ಬೀಡ್, ಇನ್ನೊಂದು ಡಬಲ್ ಕ್ರೋಶೆ. ಮತ್ತು 2 ಚೈನ್ ಹಾಕ್ಕೊಂಡು 3 ಟೈಮ್ಸ್ ಡಬಲ್ ಕ್ರೋಶೆ, 1 ಬೀಡ್, ಮತ್ತು 3 ಟೈಮ್ಸ್ ಡಬಲ್ ಕ್ರೋಶೆ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದು ಸಿಂಗಲ್ ಸ್ಟೆಪ್ಪಲ್ಲೇ ಮುಗಿದು ಬಿಡುತ್ತೆ, ಬೇಗ ಕೂಡ ಆಗುತ್ತೆ ಈ ಡಿಸೈನು. ಇದು ಮುಗ್ದಿದೆ, ಈ ರೀತಿ ಕಾಣಿಸ್ತಿದೆ. ಇದು ಟ್ಯಾಸಲ್ ಇಲ್ಲ. ಸೊ ಯಾವ್ದಾದ್ರು ಕಸ್ಟಮರ್ ನಿಮಗೆ ಬೀಡ್ಸು ಜಾಸ್ತಿ ಬೇಡ, ಟ್ಯಾಸಲ್ಲು ಬೇಡ ಅನ್ನೋರಿಗೆ ಈ ಡಿಸೈನ್ ಮಾಡಿಕೊಡ್ಬೋದು, ಬೇಗ ಕೂಡ ಮುಗಿಯುತ್ತೆ. ಇದಕ್ಕೆ 400 to 450 ಚಾರ್ಜ್ ಮಾಡ್ಬೋದು. ಥ್ಯಾಂಕ್ ಯು.